ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಾಮಕಥಾ ಆರಾಧಕರೇ, ರಾಮಚಿಂತಕರೇ, ರಾಮಾಯಣ ಕಥಾ ಕುತೂಹಲದಲ್ಲಿ ನಾವು ಪ್ರವೇಶ ಮಾಡುವುದಕ್ಕಿಂತ ಮುನ್ನ ಪೀಠಿಕಾತ್ಮಕವಾಗಿ ಹಿಂದಿನ ಉಪನ್ಯಾಸದಲ್ಲಿ ರಾಮಾಯಣದ ಮಹತ್ವವನ್ನು, ವಾಲ್ಮೀಕಿ ಮಹರ್ಷಿಯ ನಿಜ ಜೀವನದ ಸತ್ಯ ಸಂದರ್ಶನವನ್ನು ನಾವು ಮಾಡಿದ್ದಾಯಿತು. ಈ ದಿವಸ ನಾನು ಈ ದೃಶ್ಯ ಧ್ವನಿ ಸುರುಳಿಯ ಉಗಮದ ಕಾರಣ ಏನು, ಯಾಕಾಗಿ ಇಂತಹ ಒಂದು ಪ್ರಯತ್ನವನ್ನು ನಾವು ಪಡ್ತಾ ಇದ್ದೇವೆ ಅನ್ನತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ಗ್ರಹಿಸಬೇಕು. ಆ ಉತ್ತರದ ಮೇಲೆಯೇ ನಮ್ಮ ಮುಂದಿನ ಉಪನ್ಯಾಸಗಳ ಅಧ್ಯಯನ ಆಗಬೇಕು. ಹೀಗಾಗಿ ನಾನು ಏನು ಮುಂದೆ ಮಾತನಾಡಲಿದ್ದೇನೆ, ಹಾಗೆ ಮಾತನಾಡಲಿರತಕ್ಕಂಥದ್ದರ ಗುರಿ ಏನು, ಅದರ ಉದ್ದೇಶವೇನು. ನೂರಾರು ಸಾವಿರಾರು ರಾಮಾಯಣಗಳಿದೆಯಲ್ಲಪ್ಪ, ಈಗಾಗಲೇ ಒಂದೊಂದು ಭಾಷೆಯಲ್ಲಿಯೇ ನೂರಾರು ರಾಮಾಯಣಗಳಿದೆ, ಜಗದ್ವಿಖ್ಯಾತವಾಗಿಬಿಟ್ಟಿದೆ. ಹಿಂದಿನ ಉಪನ್ಯಾಸದಲ್ಲಿ ನಾನು ಮಾತಾಡಿದೆ ಜಗತ್ತಿನಲ್ಲಿ ಯಾವ ಯಾವ ದೇಶಗಳಲ್ಲೆಲ್ಲ ಉಂಟು ಅಂತ. ಹಾಗೆ ನೋಡಿದರೆ ವಾಲ್ಮೀಕಿ ಮಹರ್ಷಿಯ ಪ್ರತಿಭೆ, ಪ್ರಖ್ಯಾತಿ, ವ್ಯಾಪ್ತಿ ಭಾರತಕ್ಕಿನ್ನ ಅನ್ಯ ದೇಶಗಳ ಮೇಲೆ ಬೀರಿರತಕ್ಕಂಥ ಪ್ರಭಾವವೇ ಬಹಳ ಜಾಸ್ತಿ. ಅದಕ್ಕೊಂದು ಪುಟ್ಟ ಉದಾಹರಣೆಯಿಂದ ನಾವು ಗಮನಿಸಬಹುದಾದರೆ, ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಾಲ್ಮೀಕಿಯ ದೇಗುಲ ಅನ್ನತಕ್ಕಂಥದ್ದು, ರಾಮರ ದೇವಸ್ಥಾನ ಸಾವಿರಾರಿವೆ ಭಾರತದಲ್ಲಿ, ವಾಲ್ಮೀಕಿಗೆ ಸಂಬಂಧಪಟ್ಟಂತಹ ದೇಗುಲ ಎಲ್ಲಾದರೂ ಇದೆಯೇನಯ್ಯ ಅಂತ ಹುಡುಕಿದರೆ ಬಹುಶಃ ರಾಮಾಯಣ ಮಂದಿರ ಅಂತ ನಾವು ಅಯೋಧ್ಯೆಯಲ್ಲಿ ಒಂದನ್ನು ನೋಡಬಹುದು. ಅದರಲ್ಲಿ ಏನುಂಟು, ಶ್ರೀಮದ್ ರಾಮಾಯಣದ 24,000 ಶ್ಲೋಕಗಳನ್ನು ಗೋಡೆಗಳ ಮೇಲೆ ಕೆತ್ತಿಟ್ಟು ಬಿಟ್ಟಿದ್ದಾರೆ. ಅದು ಎಲ್ಲೋ ಈ ಶತಮಾನದಲ್ಲಿ ಇತ್ತೀಚೆಗೆ ಒಂದು 20-30 ವರ್ಷಗಳಲ್ಲಿ ನಡೆದಂಥ ಪ್ರಸಂಗ ಅದು. ಆದರೆ ನಾವೆಲ್ಲ ಮಹಾ ಆಶ್ಚರ್ಯದಿಂದ ಗಮನಿಸಬೇಕಾದ್ದು ಅಂದರೆ, 700 ವರ್ಷಗಳ ಹಿಂದೆ ಇಂಡೋ ಚೈನಾದಲ್ಲಿ ವಾಲ್ಮೀಕಿ ಮಂದಿರವನ್ನು ಕಟ್ಟಿ ವಾಲ್ಮೀಕಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಆ ವಾಲ್ಮೀಕಿ ಮಹರ್ಷಿಯ ಶ್ರೀಮದ್ ರಾಮಾಯಣ ಅನ್ನತಕ್ಕದ್ದು ಹೇಗೆ ಭಾರತದ ಅಂಚನ್ನು ಮೀರಿ ಸಮುದ್ರದ ಗಡಿಯನ್ನು ದಾಟಿ ಅನ್ಯ ದೇಶಗಳಲ್ಲಿ ಅನ್ಯ ಧರ್ಮಗಳ ಮೇಲೆ ಪ್ರಭಾವವನ್ನು ಬೀರಿ ಪೂಜೆಗೆ ಪಕ್ಕಾಗಿ ಬಿಡ್ತು ಅನ್ನಬೇಕಾಗಿದ್ದರೆ ಆ ವಾಲ್ಮೀಕಿಯ ಮಹತ್ವ ಎಂಥದ್ದು. ಇದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ, ಹೇಗೆ ಹೇಗೆ ಅನ್ಯ ಧರ್ಮಗಳವರೆಲ್ಲ ನಮ್ಮ ಶ್ರೀಮದ್ ರಾಮಾಯಣವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವುದನ್ನು. ಇಷ್ಟೊಂದು ರಾಮಾಯಣಗಳಿರಬೇಕಾಗಿದ್ದರೆ ಈಗ ಮತ್ಯಾತಕ್ಕೆ ರಾಮಾಯಣದ ಪ್ರಸಕ್ತಿ, ಮತ್ಯಾಕೆ ನಾವು ರಾಮಾಯಣವನ್ನು ಚರ್ಚೆ ಮಾಡಬೇಕಾಗಿದೆ? ಮೂಲಭೂತವಾಗಿ ನಾವು ಇದಕ್ಕೆ ಮೊದಲು ಉತ್ತರವನ್ನು ಕಂಡು ಹಿಡ್ಕೊಳ್ಬೇಕು. ಆ ಉತ್ತರದ ಮೇಲೆಯೇ ನಮ್ಮ ಉಪನ್ಯಾಸಗಳು ಚಿಂತಿತವಾಗಬೇಕು, ಅಧ್ಯಯನಶೀಲವಾಗಬೇಕು. ಇದಕ್ಕೆ 2 ಕಾರಣಗಳಿದೆ. ಒಂದು ಬಾಹ್ಯ ಕಾರಣ, ಸ್ಥೂಲ ಕಾರಣ, ಮೇಲ್ನೋಟದ ಕಾರಣ. ಇನ್ನೊಂದು ಅತ್ಯಂತ ತೀವ್ರವಾಗಿರತಕ್ಕಂತಹ, ಅನಿವಾರ್ಯವಾಗಿರತಕ್ಕಂತಹ ಅಂತರ್ಮುಖಿ ಕಾರಣ, ಅಧ್ಯಯನಶೀಲ ಕಾರಣ, ಉತ್ತರ ಕಾರಣ. ಬಾಹ್ಯವಾಗಿರತಕ್ಕ ಕಾರಣ ಅಂದರೆ, ಕಾಲ ಹಾಗೂ ದೇಶಗಳು ಪ್ರವೃದ್ಧಮಾನಕ್ಕೆ ಬರ್ತಾ 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 ವೈಜ್ಞಾನಿಕ ಮುನ್ನಡೆ ಹೆಚ್ಚಾಗ್ತಾ ಆಗ್ತಾ ಈ ಅನುಸಂಧಾನಗಳು, ಸಮೂಹ ಮಾಧ್ಯಮಗಳು, ಸಂವಿಧಾನ ವಿಧಾನಗಳು ಬದಲಾವಣೆ ಆಗ್ತಾ ಇರ್ತದೆ. ಹೆಚ್ಚು ಹೆಚ್ಚು ಸುಲಭವೂ ನಿಷ್ಕೃಷ್ಟವೂ ಖಚಿತವೂ ಆಗ್ತಾ ಹೋಗುತ್ತೆ. ಹಾಗೆ ಬದಲಾವಣೆ ಆದಂತಹ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿಕೊಂಡು ನಮ್ಮಲ್ಲಿ ಧ್ವನಿ ಸುರುಳಿಗಳು ಬಂದವು. ಆ ಧ್ವನಿ ಸುರುಳಿಗಳ ಆಗಮನದಿಂದ ಆಸಕ್ತನಿಗೆ ಏನಾಯಿತು, ಕೇವಲ ಶ್ರವಣ ಮಾಧ್ಯಮದಲ್ಲಿ ಮಾತ್ರ ಕೇಳತಕ್ಕಂಥ ಸುಖ ಸಿಕ್ತು.
ಅಂದರೆ ಆತ ಕೈನಲ್ಲಿ ಪುಸ್ತಕವನ್ನು ಹಿಡಿದು ಓದಿ ಕಷ್ಟ, ಅದೆಲ್ಲ ತಪ್ಪಿತು. ಈ ಎರಡನೆಯ ಹಂತವಾಗಿ ದೃಶ್ಯ ಮತ್ತು ಧ್ವನಿ, ದೃಶ್ಯ ಧ್ವನಿ ಚಕ್ರಗಳ ವಿನ್ಯಾಸ ರೂಪಿತವಾಯಿತು. ಕಣ್ಣು ಮುಚ್ಚಿ ಕೇಳುವುದರ ಬದಲು ಕಣ್ಣು ತೆಗೆದು ಆ ಕೃತಿಯನ್ನು ಅನುಭವಿಸತಕ್ಕಂತಹ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಗಣಕಯಂತ್ರದಲ್ಲಿ ಆ ಪುಸ್ತಕದ ಸಾಲುಗಳನ್ನು ಓದಲೂಬಹುದು. ಅದರ ಹಿನ್ನೆಲೆಯಲ್ಲಿ ಭಾಷೆ ಬಲ್ಲಾತ ತನ್ನ ಧ್ವನಿಯ ಏರಿಳಿತಗಳನ್ನು ಮಾಡಿ ಆ ಕೃತಿಯನ್ನು ಮನದಟ್ಟಾಗುವಂತೆ ಓದತಕ್ಕಂಥ ವಿಧಾನ. ಅದನ್ನು ಗ್ರಾಹ್ಯ ಹೊತ್ತಿಗೆ ಅನ್ನುವ ಅರ್ಥದಲ್ಲಿ ವಿದೇಶಗಳಲ್ಲಿ ಪ್ರಸಿದ್ಧವಾಯಿತು. ಅತ್ಯಂತ ಪ್ರಮುಖವಾಗಿರತಕ್ಕಂಥ ಜನಾಕರ್ಷಕವಾಗಿರತಕ್ಕಂತಹ ಕಾದಂಬರಿಗಳನ್ನು ಆ ಅರ್ಥದಲ್ಲಿ ಓದಿಸಲಿಕ್ಕೆ ಶುರು ಮಾಡಿದರು. ಆ ಒಂದು ಪ್ರಯತ್ನವನ್ನು ಉಪಯೋಗಿಸಿಕೊಂಡಾಗ ಆಸಕ್ತನಾಗಿರತಕ್ಕಂತಹವನಿಗೆ ಆ ಕವಿ ಯಾವ ಭಾವದಲ್ಲಿ, ಯಾವ ವೇಗೋತ್ಕರ್ಷದಲ್ಲಿ, ಯಾವ ತೀವ್ರತೆಯಲ್ಲಿ ಸಾಹಿತ್ಯವನ್ನು ಮಂಡನೆ ಮಾಡಿದ್ದಾನೆ ಎನ್ನತಕ್ಕಂಥದ್ದನ್ನು ಆ ಧ್ವನಿ ನೇರವಾಗಿ ಹೋಗಿ ಆತನ ಮೆದುಳಿನಲ್ಲಿ ದಾಖಲು ಮಾಡ್ತಾ ಇತ್ತು. ಜೊತೆಗೆ ಆತ ಓದಲೂಬಹುದಾಗಿತ್ತು ಆ ಕೃತಿಯನ್ನು. ಇದಕ್ಕೂ ಮುಂದುವರಿದ ಪಂಥದಲ್ಲಿ ಓದುವುದು ಬೇಡ, ಈಗಾಗಲೇ ಓದಿ ಅದನ್ನು ಅಧ್ಯಯನ ಮಾಡಿರತಕ್ಕಂತಹ ವ್ಯಕ್ತಿ ಉಪನ್ಯಾಸದ ರೂಪದಲ್ಲಿ ಕೊಟ್ಟರೆ ಕೇಳಲೂಬಹುದು, ಆ ಭಾವದ ಏರಿಳಿತಗಳು ದೃಶ್ಯವೂ ಆಗಬಹುದು ಅಂತ ಹೇಳಿ ದೃಶ್ಯ ಧ್ವನಿ ಚಕ್ರಗಳನ್ನು ಅಳವಡಿಸಿಕೊಂಡು ಮಹಾಕೃತಿಯನ್ನು ಜನಪ್ರಮುಖರ ಮುಂದೆ ಸಾದರಪಡಿಸ್ತಕ್ಕಂಥ ಒಂದು ಅದ್ಭುತವಾದ ಹಂತಕ್ಕೆ ಈಗ ನಾವು ಬಂದಿದ್ದೇವೆ. ಅದನ್ನು ಅಳವಡಿಸಿಕೊಂಡು ಈ ಆದಿಕಾವ್ಯವನ್ನು, ಪ್ರಪಂಚ ಪ್ರಖ್ಯಾತಿಯಾಗಿರತಕ್ಕಂಥ ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಏಕೆ ನಾವು ದೃಶ್ಯ ಧ್ವನಿ ಚಕ್ರಗಳಲ್ಲಿ ತರಬಾರದು ಅಂತ ಸನ್ಮಾನ್ಯ ಲಕ್ಷ್ಮೀ ನರಸಿಂಹಸ್ವಾಮಿಗಳು, ಸ್ವಾಮಿ ಅಂತ ಪ್ರಸಿದ್ಧರಾಗಿದ್ದಾರೆ, ಅವರು ನನ್ನ ಜೊತೆಗೆ ಚರ್ಚೆ ಮಾಡಿದರು. ಅವರು ಹೇಳಿದರು, 24,000 ಶ್ಲೋಕಗಳ ಶ್ರೀಮದ್ ರಾಮಾಯಣವನ್ನು ಈ ರೀತಿ ಸಾದರಪಡಿಸಬೇಕು. ನಾನು ಅವರಿಗೆ ಹೇಳಿದೆ, 24,000 ಶ್ಲೋಕಗಳಿಗೆ 1,000ಕ್ಕೆ ಒಂದೊಂದಾದರೂ ಧ್ವನಿಚಕ್ರ ಬೇಡವೇ, 240 ಧ್ವನಿಚಕ್ರಗಳು ತರಬೇಕು ಅಂತ. ಆದರೆ ವ್ಯಾವಹಾರಿಕವಾಗಿ ಎಲ್ಲವೂ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಇಂತಹ ಸಂಕಲ್ಪ ಮಾಡತಕ್ಕದ್ದೇ ಬಹಳ ವಿಶೇಷವಾದದ್ದು. ಲಕ್ಷಾಂತರ ರೂಪಾಯಿಗಳ ಖರ್ಚಿನಲ್ಲಿ ನಿರ್ಮಾಣ ಆಗಬೇಕಾಗಿರತಕ್ಕಂಥದ್ದು. ಸಂಸ್ಕೃತಿಯೊಂದನ್ನು, ಸಾಹಿತ್ಯವೊಂದನ್ನು, ಸಂಗೀತವೊಂದನ್ನು ದಾಖಲು ಮಾಡಿ, ಜತನ ಮಾಡಿ ಜನರ ಹತ್ತಿರಕ್ಕೆ ಒಯ್ಯತಕ್ಕಂಥದ್ದಕ್ಕೆ ಸಾಂಸ್ಕೃತಿಕ ಪ್ರಿಯತೆಯೂ ಬೇಕಾಗತ್ತೆ. ಅಂತಹ ಸಂಸ್ಕೃತಿಯನ್ನು ವಾಣಿಜ್ಯದಲ್ಲಿ ಪ್ರವೇಶ ಮಾಡಿಸಿ ಸಾಂಸ್ಕೃತಿಕ ವೈಭವಕ್ಕೆ ಕಾರಣರಾಗಿದ್ದು ಲಹರಿ ಸಂಸ್ಥೆಯ ಮಾನನೀಯ ಮನೋಹರ ನಾಯ್ಡು ಹಾಗೂ ತುಳಸಿರಾಮ ನಾಯ್ಡು ಅವರು. ಆ ತುಳಸಿರಾಮ ನಾಯ್ಡು ಅವರೇ ಬಹಳ ಪ್ರಸಿದ್ಧರಾಗಿರತಕ್ಕಂಥದ್ದು ವೇಲು ಅನ್ನತಕ್ಕಂಥ ಹೆಸರಿನಿಂದ. ಹೀಗಾಗಿ ಅವರು ವ್ಯಾವಹಾರಿಕ ಸೂತ್ರಗಳನ್ನೆಲ್ಲ ಲೆಕ್ಕ ಹಾಕಿ ಯಾವುದು ನಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಅಂತೂ ಶ್ರೀಮದ್ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳ ಆ ಕೃತಿಯೊಂದನ್ನು 50 ದೃಶ್ಯ ಧ್ವನಿ ಚಕ್ರಗಳಲ್ಲಿ ಸೆರೆ ಹಿಡಿದಿಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದರು. ಇದು ಈಗಾಗಲೇ ನಾನು ಹೇಳಿದಂತಹ ಮೊಟ್ಟ ಮೊದಲನೆಯ ಕಾರಣ, ಬಾಹ್ಯ ಕಾರಣ. ಅಂದರೆ ಬೆಳೆದಂತಹ ವೈಜ್ಞಾನಿಕ ಆಧುನಿಕ ಯುಗದ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ಇಂಥ ಬೃಹತ್ ಮಹತ್ ಗಾನ ಕಾವ್ಯವೊಂದನ್ನು ಉಪನ್ಯಾಸದ ಮೂಲಕ ಸಾದರಪಡಿಸ್ತಕ್ಕದ್ದು. ಇನ್ನು ಎರಡನೆಯ ಕಾರಣ, ಇದು ನಾನು ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಗಮನೀಯವಾದ, ವಿಚಾರಾರ್ಹವಾದ, ಅಧ್ಯಯನಶೀಲವಾದಂಥ ಕಾರಣ. ಅದು ನನಗೆ ತುಂಬ ಪ್ರಿಯವಾಗುತ್ತೆ.
ಈ ಶ್ರೀಮದ್ ರಾಮಾಯಣದ ಬಗ್ಗೆ ಅತ್ಯಂತ ಪ್ರಾಚೀನ ಕಾವ್ಯವಾದ್ದರಿಂದ, ಅದು ಸಂಸ್ಕೃತದಲ್ಲಿ ದಾಖಲಾದ್ದರಿಂದ, ದೇಶೀ ಭಾಷೆಗಳಲ್ಲಿ ಬಂದಿದ್ದು ಇತ್ತೀಚಿನ ಶತಮಾನಗಳಲ್ಲಿ. ಆದರೂ ವ್ಯವಧಾನವಿಲ್ಲದಂತಹ ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕೇವಲ ವ್ಯವಹಾರವೋ, ವೃತ್ತಿಯೋ, ಧನಾರ್ಜನೆಯೋ ಇವುಗಳಲ್ಲಿ ತಲೆಕೆಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಒಂದು 60-70 ವರ್ಷಗಳ ಹಿಂದಿನ ಕಾಲದಲ್ಲಿ ಪುರಾಣ ಕಟ್ಟೆಗಳಲ್ಲಿ ಕುಳಿತು ಇಂತಹ ಮಹಾಕಾವ್ಯಗಳನ್ನು ಕೇಳುವುದೋ, ಅಧ್ಯಯನ ಮಾಡತಕ್ಕಂಥದ್ದು, ಅಂತಹ ಸಾಂಸ್ಕೃತಿಕ ಸಂಪತ್ತಿನ ಸಂದರ್ಶನಕ್ಕೆ ಕಾಲವೇ ಇಲ್ಲವಾದ್ದರಿಂದ ಪುಸ್ತಕಗಳ ಗ್ರಹಣ ಶಕ್ತಿ ಬಹಳ ಕಡಿಮೆಯಾಗಿ ಹೋಗಿರೋ ಹಿನ್ನೆಲೆಯಲ್ಲಿ ನಮ್ಮ ಯುವ ಜನಾಂಗಕ್ಕೆ ಈ ಶ್ರೀಮದ್ ರಾಮಾಯಣದ ಬಗ್ಗೆ ಬಹಳಷ್ಟು ಸಂದೇಹಗಳು ಬಂದುಬಿಟ್ಟಿದೆ. ತಪ್ಪು ಅವರದಲ್ಲ, ಅವರ ಮೇಲೆ ಪ್ರಭಾವ ಆಗಿರತಕ್ಕಂತಹ ರಾಮಾಯಣಗಳದು. ಹಾಗೂ ಈ ರಾಮಾಯಣವನ್ನು ಆಧರಿಸಿ ಚಲನಚಿತ್ರಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ವರಿಷ್ಠರದು. ಹೀಗಾಗಿ ಅವರ ಮೇಲೆ ಆಗಿರತಕ್ಕಂತಹ ಪ್ರಭಾವದ ಪರಿಣಾಮದಿಂದ ಅವರಿಗೆ ನೂರಾರು ಸಂದೇಹಗಳು. ಇದು ಹೀಗೋ ಹಾಗೋ, ಅದು ಸರಿಯೋ ಇದು ಸರಿಯೋ. ಹಾಗೆ ಅವರು ಸರಿಯೋ ಅಂತ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಅವರು ಕೇಳಿರತಕ್ಕಂಥ ರಾಮಾಯಣ, ಅವರು ಓದಿರತಕ್ಕಂಥ ರಾಮಾಯಣ. ಉದಾಹರಣೆಗೆ ನನ್ನನ್ನೊಬ್ಬರು ಕೇಳಿದರು, ಏನು ಸ್ವಾಮಿ ಇದು ರಾವಣನನ್ನು ಕೊಂದವರು ಯಾರು? ಇದೇನು ರೀ ಪ್ರಶ್ನೆ? ಪುಟ್ಟ ಮಗು ಕೂಡ ಉತ್ತರ ಹೇಳುತ್ತೆ. ರಾವಣನ ಕೊಂದಿದ್ದು ರಾಮನ ಗೊತ್ತಿಲ್ವೇ? ಇಲ್ವಲ್ಲ, ನಾನು ಓದ್ದೆ ಮೊನ್ನೆ ತಾನೇ ರಾವಣನನ್ನು ಕೊಂದಿದ್ದು ಲಕ್ಷ್ಮಣ ಅಂತ. ಇನ್ಯಾರದೋ ಪ್ರಶ್ನೆ, ಹನುಮಂತನಿಗೂ 14 ಜನ ಹೆಂಡತಿಯರಿದ್ದಾರಂತೆ. ರಾಮ ಮತ್ತು ಸೀತೆ ಅಣ್ಣ ತಂಗಿಯರಂತೆ. ಇದೇನು ಉತ್ತರ ಹೇಳೋಣ ಇದಕ್ಕೆ? ಏನಯ್ಯ, ಗೊತ್ತಿರತಕ್ಕಂಥ ರಾಮಾಯಣವನ್ನೇ, ಜನಜನಿತವಾಗಿರತಕ್ಕಂಥ ರಾಮಾಯಣದ ಬಗ್ಗೆ ಇಷ್ಟೊಂದು ಸಂದೇಹ ಹೇಳ್ತಾ ಇದ್ದೀಯಲ್ಲ. ಅವರ ಆ ಪ್ರಶ್ನೆಗಳು ಸುಮ್ಮನೆ ಬಂದಿದ್ದಲ್ಲ, ಅವು ಅದಕ್ಕೆ ಒಂದು ಹಿನ್ನೆಲೆ ಉಂಟು, ಅದಕ್ಕೆ ಒಂದು ಕಾರಣ ಉಂಟು. ಅದನ್ನಾತ ಓದಿದ್ದಾನೆ, ಅದನ್ನಾತ ನೋಡಿದ್ದಾನೆ. ಹೇಗೆ ನೋಡಿದ, ಎಲ್ಲಿ ನೋಡಿದ? ಸುಮ್ಮನೆ ಈ ಪುಟಾಣಿ 2-3 ಹೇಳಿಕೆಗಳಿಗೆ ಉತ್ತರ ಹೇಳಿಬಿಡಬೇಕು ಅಂದರೆ ಜೈನ ರಾಮಾಯಣದಲ್ಲಿ ಈ ಹೇಳಿಕೆಗಳು ಉಂಟು. ಕನ್ನಡದಲ್ಲಿ ಬಂದಿರತಕ್ಕಂಥ ರಾಮಚಂದ್ರ ಚರಿತ ಪುರಾಣ ಅನ್ನತಕ್ಕಂಥ ಕೃತಿಯಲ್ಲಿ, ನಾಗಚಂದ್ರ ಬರೆದಿರತಕ್ಕಂಥದ್ರಲ್ಲಿ ಆತ ಹೇಳ್ತಾನೆ, ಜೈನ ಧರ್ಮ ಆತನದು. ಜೈನ ಧರ್ಮದ ಪ್ರಕಾರ ಯಾರು ಪ್ರಧಾನ ವ್ಯಕ್ತಿಯಾಗಿರ್ತಾರೋ ಆತ ಹಿಂಸೆ ಮಾಡುವಂತಿಲ್ಲ. ಹೀಗಾಗಿ ರಾವಣನನ್ನು ಶ್ರೀರಾಮ ಸಾಯಿಸಿಬಿಟ್ರೆ ಹಿಂಸೆ ಮಾಡಿದಾಗ ಆಗ್ಬಿಡುತ್ತೆ. ಆದ್ದರಿಂದ ಅವನನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾಡೋದು? ರಾವಣನನ್ನು ಲಕ್ಷ್ಮಣನಿಂದ ಸಾಯಿಸಿಬಿಡೋಣ. ಹಾಗೆ ಮಾಡುವುದರಿಂದ ಮೂಲ ಕೃತಿಗೆ ಎಷ್ಟು ಧಕ್ಕೆ ಆಗುತ್ತೆ ಎನ್ನತಕ್ಕಂಥದ್ದನ್ನು ಲೆಕ್ಕ ಹಾಕದ್ದೇ ಹಾಗೆ ಮಾಡಿಬಿಟ್ಟು ಈ ಓದುಗನಿಗೆ ಸಂದೇಹ ಬಂದುಬಿಡ್ತೀವಿ. ಆಗ ಯಾರು ಸಾಯಿಸಿದ್ದು ಯಾರು ಅಂತ. ಹಾಗೂ ಅವರಿಗೆ ಎಲ್ಲೋ ಒಂದು ಅರ್ಥದಲ್ಲಿ ಬ್ರಹ್ಮಚರ್ಯ ವ್ರತ ಅನ್ನತಕ್ಕಂಥದ್ದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕಾಣುತ್ತೆ. ನಮ್ಮ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಅಂಥ ಅನೇಕ ಪಾತ್ರಗಳನ್ನು ನಾವು ನೋಡಿಬಿಡ್ತೀವಿ. ಚಂದ್ರಶೇಖರ ಆಜಾದ್ ಅಖಂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಬಂದವರು. ಅವರನ್ನು ಕೇಳ್ತಾರೆ, ಯಾಕೆ ಸ್ವಾಮಿ ನೀವು ಮದುವೆ ಆಗಿಲ್ಲ? ಅವ್ರು ಹೇಳ್ತಾರೆ, ನಾನು ಮದುವೆ ಆಗಿಬಿಟ್ರೆ ಈ ಭಾರತಕ್ಕೆ ಸ್ವತಂತ್ರ ತಂದುಕೊಡೋರು ಯಾರಪ್ಪ? ಒಬ್ಬ ವ್ಯಕ್ತಿಯಿಂದ ಏನಾಗುತ್ತೆ ಎನ್ನುವುದು ಪ್ರಶ್ನೆ ಅಥವಾ ಪ್ರಶ್ನೆ ಅಲ್ಲ. ಆದರೆ ಆ ಮನುಷ್ಯ ಅಂದುಕೊಳ್ತಾನೆ, ನಾನು ಮದುವೆ ಆಗ್ತಾ ಇದ್ದಾಗೇ ಸಂಸಾರ ತಾಪತ್ರೆ ಬಂದುಬಿಡುತ್ತೆ, ಅವನನ್ನು ಸತ್ಯಾಗ್ರಹಕ್ಕೆ ಭಾವಿಸೋದಕ್ಕಾಗೋದಿಲ್ಲ, ಅವನ ಸ್ವತಂತ್ರ ಚಳುವಳಿಯಲ್ಲಿ ಸಂಪೂರ್ಣ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಆದ್ದರಿಂದ ನಾನು ಮದುವೆಯೇ ಆಗೋದಿಲ್ಲ. ಅಂದರೆ ನಮ್ಮ ಕಣ್ಣು ಮುಂದೆ ಇಂಥ ಬ್ರಹ್ಮಚರ್ಯದ ದಾಖಲಾತಿಗಳು ಬೇಕಾದಷ್ಟಿದೆ. ಆದರೆ ಜೈನ ಧರ್ಮೀಯ ಪಂಥದಲ್ಲಿ ಹೀಗೊಂದು ಬ್ರಹ್ಮಚರ್ಯದ ಕಲ್ಪನೆ ಅನ್ನತಕ್ಕಂಥದ್ದೇ ಬಹಳ ಪ್ರಶ್ನಾರ್ಹ ಆಗಿಬಿಡ್ತು. ಹೀಗಾಗಿ ಅವರೇನು ಮಾಡಿದರು, ಯಾವ ಹನುಮಂತನನ್ನು, ಆ ವಜ್ರಾಂಗ ಬಲಿಯನ್ನು, ಆ ಬ್ರಹ್ಮಚರ್ಯ ವ್ರತಧಾರಿಯನ್ನು ಅವನನ್ನು ಆ ರೀತಿ ಒಪ್ಕೊಳ್ಳಿಕ್ಕಾಗಲಿಲ್ಲ. ಹೀಗಾಗಿ ಹನುಮಂತನಿಗೂ 14 ಜನ ಹೆಣ್ಣುಗಳನ್ನು ಕೊಟ್ಟು ಮದುವೆ ಮಾಡಿಸಿಬಿಟ್ರು. ಹೀಗಾಗಿ ಇವನಿಗೆ ಸಂದೇಹ ಇವಾಗ
ಓದುಗನಿ. ಹನುಮಂತ ನಿಜವಾಗ್ಲೂ ಬ್ರಹ್ಮಚಾರಿಯೋ ಅಥವಾ ಅವನು ಮದುವೆ ಆಗಿತ್ತೋ ಅಥವಾ ಮತ್ತೊಂದು ತರಹದ ಸಂದೇಹ. ಸಾಮಾನ್ಯವಾಗಿ ನಮ್ಮ ಯುವಜನರನ್ನೆಲ್ಲ ಆಕರ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ಮನಸ್ಸುಗಳೆಲ್ಲ ಸಾಮಾನ್ಯವಾಗಿ ಹೀಗೇನೆ. ನಮ್ಮ ಕಣ್ಣು ಮುಂದೆ ಅತ್ಯಂತ ಒಳ್ಳೆಯದಾಗಿರತಕ್ಕಂಥ, ಶುಭ್ರವಾಗಿರತಕ್ಕಂಥ, ಗುಣಗಳು ಇರತಕ್ಕಂಥ, ಮಾನನೀಯವಾಗಿರತಕ್ಕಂಥ, ಪ್ರಶಂಸನೀಯವಾಗಿರತಕ್ಕಂಥ, ಆದರ್ಶನೀಯವಾಗಿರತಕ್ಕಂಥ, ಮಾರ್ಗದರ್ಶಿಯಾಗಿರತಕ್ಕಂಥ ಕೆಲವು ಗುಣಗಳು ಕಾಣಿಸ್ತಾ ಇರುತ್ತೆ. ಅದು ಯಾರೋ ಕೆಲವು ವ್ಯಕ್ತಿಗಳಲ್ಲಿರುತ್ತೆ. ಸಾಮಾನ್ಯವಾಗಿ ನಮ್ಮ ಚಲನಚಿತ್ರಗಳಲ್ಲಿ ನಾವು ಕಥಾನಾಯಕನನ್ನು ಮೆಚ್ಚೋದಕ್ಕಿಂತ ಖಳನಾಯಕನನ್ನು ಮೆಚ್ತೀವಿ. ಅವನು ಹೇಗೆ ಓಡಾಡ್ತಾನೆ, ಹೇಗೆ ಮಾತಾಡ್ತಾನೆ, ಎಷ್ಟು ದರ್ಪ ಮಾಡ್ತಾನೆ, ಎಷ್ಟು ಗಲಾಟೆ ಮಾಡ್ತಾನೆ, ಎಷ್ಟು ಕಷ್ಟ ಕೊಡ್ತಾನೆ. ಅರೆ ಅಲ್ಲಿ ನಾಯಕ ಇದ್ದಾನ್ರಿ, ಅವನಿಗೆ ಯಾವುದೋ ಒಂದು ಸಿದ್ಧಾಂತ ಇದೆ, ಅವನು ಯಾವುದಕ್ಕೋಸ್ಕರ ಬದುಕ್ತಾ ಇದ್ದಾನೆ, ಅದಕ್ಕಾಗಿ ಕಷ್ಟಪಡ್ತಾ ಇದ್ದಾನೆ. ನಾವು ಆತನ ಕಡೆ ಗಮನ ಕೊಡಲ್ಲ, ವಿರುದ್ಧ ವ್ಯಕ್ತಿಯ ಕಡೆಯೇ ಪ್ರಿಯವಾಗಿಬಿಡುತ್ತೆ ನಮಗೆ. ಹಾಗೆ ನಮ್ಮಲ್ಲಿ ಕೆಲವರಿಗೆ ರಾವಣ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದ್ದಾನೆ, ಅವನು ರಾವಣ ಎಂಥ ತಪಸ್ವಿ, ರಾವಣ ಎಂತಹ ಶಿವಭಕ್ತ, ರಾವಣ ಸೀತೆಯನ್ನು ಎತ್ತಿಕೊಂಡು ಹೋದ್ನಲ್ಲ, ಏನೋ ಬಲವಂತ ಮಾಡಿದ್ದ ಅವನು, ಎಂಥ ಸುಸಂಸ್ಕೃತ ವ್ಯಕ್ತಿಯವನು ಅಂಥೇಳಿ ಏನು ಅವನನ್ನು ಹಾಡಿ ಹೊಗಳಿ ಆತನ ಮೇಲೆ ದೊಡ್ಡ ದೊಡ್ಡ ಕವನಗಳನ್ನು ಕಟ್ಟಿ, ಕಾವ್ಯಗಳನ್ನು ಮಾಡಿ, ಚಲನಚಿತ್ರಗಳನ್ನು ತೆಗೆದು, ನಾಟಕಗಳನ್ನು ಮಾಡಿ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ರಾವಣ ಹೀಗೆ ಅನ್ಕೊಡೋದಪ್ಪ, ಅವನು ರಾವಣ, ಅವನು ಆರಾಧ್ಯ, ಅವನಿಗಾಗಿ ದೇವಸ್ಥಾನ ಬೇಕಾದ್ರೆ ಕಟ್ಟಿ ಪೂಜೆ ಮಾಡಬೇಕು, ಸಿಂಹಳದಲ್ಲಿ ಪೂಜೆ ಮಾಡಿಬಿಡ್ತಾ ಇದ್ದಾರೆ ಅಂತ ಹೇಳಿ ರಾವಣನನ್ನು ಪ್ರಶಂಸೆ ಮಾಡತಕ್ಕಂತಹ ಒಂದಷ್ಟು ಕಾವ್ಯಗಳು ನಮ್ಮಲ್ಲಿ ಹೊರಟವು, ಕೃತಿಗಳು ಒಂದಷ್ಟು ಬಂದವು. ಅದನ್ನು ನೋಡಿದಂತಹ ಜನತೆ ರಾವಣನ ಪರವಾಗಿ ತಮ್ಮ ಚಿಂತನೆಗಳನ್ನು ಹರಿಯ ಬಿಡ್ತಾ, ಈ ರಾಮ ಅನ್ನೋನು ಇವನಿಗೆ ಕೆಲಸಕ್ಕೆ ಬರಲ್ಲ, ಇವನು ಅಲ್ಲಯ್ಯ, ನಿಮ್ಮ ಕಣ್ಣು ಮುಂದೆ ರಾಮ ಅನ್ನತಕ್ಕಂಥ ಷಡ್ಗುಣೈಶ್ವರ್ಯ ಸಂಪನ್ನ ದಾಖಲಾಗ್ತಾ ಇದ್ದಾನೆ, ನೀವು ರಾವಣನನ್ನು ಅಷ್ಟು ಇಷ್ಟಪಡ್ತಾ ಇದ್ದೀರಲ್ಲ, ಯಾಕೆ? ಈಗಾಗಲೇ ಹೇಳಿದಾಗ ಅವನು ಶಿವಭಕ್ತ, ತಾಯಿಗೋಸ್ಕರ ಶಿವಲಿಂಗವನ್ನೇ ತಂದವನು, ಮಹಾ ತಪಸ್ವಿಯಾಗಿದ್ದವನು, ಕೈಲಾಸ ಪರ್ವತವನ್ನೇ ಎತ್ತಿದವನು. ಈಗ ಮೂಲಭೂತವಾದ ಪ್ರಶ್ನೆ ಕೇಳಬೇಕಾದ್ದು, ನಿಮ್ಮಲ್ಲಿ ಹಣ ಇದೆ, ನಿಮ್ಮಲ್ಲಿ ಅಧಿಕಾರ ಇದೆ, ನಿಮ್ಮಲ್ಲಿ ಐಶ್ವರ್ಯ ಇದೆ, ಸಾಧನ ಇದೆ, ಜನಸಂಪತ್ತಿದೆ, ಎಲ್ಲ ಇದೆ, ಶಕ್ತಿ ಇದೆ, ಇದು ನೀವು ಯಾವುದಕ್ಕೆ ಬಳಸ್ಕೊಳ್ತೀರಿ? ಯಜ್ಞಯಾಗಾದಿಗಳನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತೀರಾ? ಅನ್ಯರ ಮೇಲೆ ನಿಮ್ಮ ಪಾದವನ್ನು ಆಕ್ರಾಂತ ಮಾಡಿ ಅವರನ್ನು ಮರ್ದನ ಮಾಡಲಿಕ್ಕೆ ಬಳಸ್ಕೊಳ್ತೀರಾ? ಅಥವಾ ಕಂಡು ಸುಂದರಿಯರ ಮಾನವನ್ನು ಅಪಹರಣ ಮಾಡಲಿಕ್ಕೆ ಬಳಸ್ಕೊಳ್ತೀರಾ? ಯಾವುದಕ್ಕೆ ಬಳಸ್ಕೊಳ್ತೀರಿ ನಿಮ್ಮ ಶಕ್ತಿಯನ್ನು? ರಾವಣನಲ್ಲಿ ಎಲ್ಲ ಶಕ್ತಿ ಇರಬಹುದು, ಅವನು ಮಾಡಿದ್ದೆಲ್ಲ ಏನು? ದುರ್ಬಲರನ್ನು ನಾಶ ಮಾಡಿದ, ವಿರೋಧಿಸಿದವರ ತಲೆ ಕಡದ, ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರೆ ಹಾಳು ಮಾಡ್ದ, ಋಷಿಮುನಿಗಳನ್ನು ಮರ್ದನ ಮಾಡ್ದ, ಕಂಡ ಹೆಣ್ಣುಗಳನ್ನೆಲ್ಲ ಬಲಾತ್ಕಾರ ಮಾಡ್ದ. ಇವನು ನಿಮಗೆ ಆದರ್ಶವೇ? ಅಯ್ಯೋ, ಒಂದು ತಪಸ್ಸು ಮಾಡಿ ಶಕ್ತಿ ಬಂದರೆ ಆ ತಪಸ್ಸನ್ನು ಇದಕ್ಕೆಲ್ಲ ವಿನಿಯೋಗ ಮಾಡ್ತಾ ಇದ್ದರೆ ಅವನು ಹೇಗೆ ನಿಮಗೆ ನಾಯಕ ಆಗ್ತಾನೆ? ಅಥವಾ ಸೀತೆಯನ್ನು ಅವನು ಏನೂ ಮಾಡಲಿಲ್ವಲ್ಲ, ಬಲವಂತ ಮಾಡಲಿಲ್ವಲ್ಲ? ಅರೆ ಕರ್ಕೊಂಡು ಹೋಗಿದ್ಯಾಕೆ ಮೊದಲನೇದಾಗಿ? ಯಾಕೆ ಅವನು ಬಲವಂತ ಮಾಡಲಿಲ್ಲ ಸೀತೆಯನ್ನು ಅಂದರೆ ಒಂದು ಶಾಪ ಬಂದಿತ್ತು. ಅವನ ಅಣ್ಣ ಕುಬೇರ, ಕುಬೇರನ ಮಗ ನಳಕೂಬರ. ಒಮ್ಮೆ ಈ ರಾವಣ ಮದೋನ್ಮತ್ತನಾಗಿ ಹಿಮವತ್ ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ರಂಭೆ ಎದುರು ಸಿಗ್ತಾಳೆ. ರಂಭೆಯನ್ನು ಕಂಡು ಅವನು ಹೇಳ್ಕೊಳ್ತಾನೆ, ಬಾ. ಅದಕ್ಕೆ ರಂಭೆ ಹೇಳ್ತಾಳೆ, ಇಲ್ಲ 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 ಇಲ್ಲ, ಈ ಹೊತ್ತಿನ ದಿವಸ ನಾನು ದೈವಲೋಕದ ನಿಯಮಗಳಿಗೆ ಅನುಗುಣವಾಗಿ ನಿನ್ನ ಅಣ್ಣನ ಮಗನ ಜೊತೆಗೆ ನಾನು ಲಗ್ನವಾಗಿದ್ದೇನೆ. ಇವತ್ತು ನಳಕೂಬರ ನನ್ನ ಗಂಡ, ಆದ್ದರಿಂದ ನಾನು ನಿನ್ನ ಹತ್ರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಗ, ಯಾವ ಅಣ್ಣ, ಯಾವ ತಮ್ಮ, ಬಾಯ್ಲಿ ಹೇಳ್ಬಿಡ್ತಾನೆ. ಇಂಥವನು ರಾವಣ, ಅವನನ್ನು ನಾವು ಪ್ರಶಂಸೆ ಮಾಡ್ತಾ ಇದ್ದೇವೆ. ಅವಳು ಹೊತ್ಕೊಂಡು ಹೋಗಿ ನಳಕೂಬರನಿಗೆ ಹೇಳ್ತಾಳೆ ಹೀಗಾಯಿತು ಅಂತ. ಆಗ ನಳಕೂಬರ ಶಾಪ ಕೊಡ್ತಾನೆ, ಇನ್ನು ಮುಂದೆ ರಾವಣ ಯಾವುದಾದರೂ ಹೆಣ್ಣನ್ನು ಬಲಾತ್ಕಾರ ಮಾಡಿದರೆ ಅವನು ತಲೆ ಒಡೆಯುತ್ತೆ ಅಂತ. ಹೀಗಾಗಿ ಆ ಶಾಪಕ್ಕೆ ಹೆದರಿಕೊಂಡು ಸೀತೆಯನ್ನು ಅವನು ಬಲವಂತ ಮಾಡಲೇ ಬಿಟ್ಟನೇ ವಿನಃ ಬಿಡುವಂಥನೇನಲ್ಲ ಅವನು. ಇದನ್ನು ಮುಂದೆ ಯುದ್ಧಕಾಂಡದಲ್ಲಿ ಪ್ರಹಸ್ತನೇ ಹೇಳ್ತಾನೆ ರಾವಣನಿಗೆ, ಏನು ಸ್ವಾಮಿ, ಯಾಕೆ ಸೀತೆಗೆ ಗೋಳಾಡ್ತಾ ಇದ್ದೀರಿ? ರಾಮನ ಜೊತೆ ಯುದ್ಧ ಮಾಡ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀರಿ? ಹೋಗಿ ಮೇಲೆ ಬೀಳಿ, ಹುಂಜ ಬಿದ್ದಾಗ ಬೀಳಿ, ಸೀತೆಯನ್ನು ಕೆಡಿಸಿ ಸಾಯ್ತಾಳೆ. ರಾಮ ಓಡಿ ಹೋಗ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ.
ಯಾಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಈ ಬುದ್ಧಿ? ಎಂಥ ಒಳ್ಳೆ ಸಲಹೆ ಕೊಡ್ತಾ ಇದ್ದೀನಿ ನಾನು ಮಂತ್ರಿಯಾಗಿ. ಅದಕ್ಕೆ ರಾಮ ಹೇಳ್ತಾನೆ, ಅಯ್ಯೋ ಪೆದ್ದಣ್ಣ, ನಂಗೆ ಗೊತ್ತಿಲ್ವಾ ಅದು, ಅದನ್ನು ಮಾಡೋ ಹಾಗಿಲ್ವೇ, ಈ ಶಾಪ ಬಂದಿದೆಯಲ್ಲ. ಈ ಕಾರಣದಿಂದಾಗಿ ರಾವಣ ಸೀತೆಯನ್ನು ಕೆಡಿಸಲಿಲ್ಲವೇ ವಿನಃ ಅವನೇನೋ ಮಹಾ ಸಂಯಮಶೀಲ, ಇದೇನು ಕಾರಣ ಅಲ್ಲ. ಅಂದರೆ ರಾವಣನಿಗೆ ಇದ್ದಂತಹ ತಪಶ್ಶಕ್ತಿಯಾಗಲಿ, ಬಲವಾಗಲಿ, ಧೈರ್ಯವಾಗಲಿ, ಇದೆಲ್ಲ ಅನ್ಯರನ್ನು ಹಾಳು ಮಾಡಲಿಕ್ಕಿತ್ತೇ ವಿನಃ ಅವನಲ್ಲಿರತಕ್ಕಂಥ ಶಕ್ತಿಯನ್ನು ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ. ಅವನು ದುರ್ಬಲರಿಗೆ, ದೀನರಿಗೆ ಸಹಾಯ ಮಾಡತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಏರ್ಪಡಿಸಲಿಲ್ಲ ಅವನು. ಅಂತಹ ರಾವಣನ್ನು ನೀವು ಯಾಕೆ ಅನುಸರಿಸ್ತೀರಿ? ನಮ್ಮ ಇತ್ತೀಚಿನ ಪ್ರಸಿದ್ಧ ಕವಿಗಳೊಬ್ಬರು, ನಾಟಕಕಾರರೊಬ್ಬರು ಎಲ್ಲಿಯ ತನಕ ಹೋಗಿಬಿಡ್ತಾರೆ ಅಂತಂದರೆ, ಸೀತೆಗೆ ರಾಮನಿಗಿನ್ನ ರಾವಣನಲ್ಲಿ ಪ್ರೇಮ ಇತ್ತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದರ ಪ್ರಸಾರ ಆಗಿಬಿಡುತ್ತೆ. ಅವರು ಕೊಡೋ ಕಾರಣ ಹೀಗೆ: ರಾಮ ಏನು ಮಾಡ್ದ, ಸೀತೆಯನ್ನು ಬಿಡುಗಡೆ ಮಾಡ್ತಾ ಇದ್ದ ಹಾಗೆ ಬೆಂಕಿಗೆ ಹಾಕ್ದ, ತ್ಯಜಿಸ್ದ. ಸೀತೆ ಯೋಚನೆ ಮಾಡಿದ್ಲು. ಇದೆಲ್ಲ ರಾಮಾಯಣದಲ್ಲಿ ಇಲ್ಲ, ಇವರ ಕಲ್ಪನೆ. ಸೀತೆ ಯೋಚನೆ ಮಾಡಿಬಿಟ್ಲು. ಏನಂತ? ರಾಮ ನನ್ನನ್ನು ಅಲಕ್ಷ್ಯ ಮಾಡ್ದ, ಸುಮಾರು 10 ತಿಂಗಳ ಕಾಲ ನಾನು ಬಿಟ್ಟಿದ್ದ, ನಾನು ಏಕಾಂಗಿಯಾಗಿದ್ದೆ, ಆಮೇಲೆ ನಂಗೆ ಬಿಡುಗಡೆ ಆದಮೇಲೂ ಹತ್ತಿರ ಸೇರಿಸಲ್ಲ ಅಂದ್ಬಿಟ್ಟ. ರಾವಣ ಪಾಪ, ಅಯ್ಯೋ ನನಗಾಗಿ ಎಷ್ಟು ಕಷ್ಟಪಟ್ಟ, ಇಡೀ ಸಾಮ್ರಾಜ್ಯವನ್ನೇ ಕಳ್ಕೊಂಡ, ಮಗನ ಕಳ್ಕೊಂಡ, ತನ್ನನ್ನೇ ಕಳ್ಕೊಂಡ, ತಮ್ಮನ್ನು ಕಳ್ಕೊಂಡ, ಸುಖಗಳೆಲ್ಲ ಹೋಯಿತು. ಹೀಗಾಗಿ ನನಗೆ ರಾವಣನಲ್ಲೇ ಪ್ರೇಮ. ಯಾರು ಸ್ವಾಮಿ ಹೇಳಿದರು ಸೀತೆಯ ಪಾತ್ರವನ್ನು ಅಧ್ಯಯನ ಮಾಡಿ ಈ ನಿರ್ಣಯಕ್ಕೆ ಬನ್ನಿ ಅಂತ? ನಮ್ಮ ನಾಟಕಕಾರರು ಬರೀತಾರೆ, ಕವಿಗಳು ಹಾಗಂತ. ಹೀಗಾಗಿ ಓದತಕ್ಕಂಥವರಿಗೆ, ಅಥವಾ ಇನ್ನೊಬ್ಬರು ನಮ್ಮ ಮೈಸೂರಿನ ಪ್ರಾಧ್ಯಾಪಕರೊಬ್ಬರು ದೊಡ್ಡ ಕೃತಿನೇ ಬರೆದುಬಿಟ್ರು. ಏನಂತ? ಎಂಥ ಅಸಹ್ಯಕರವಾದಂಥ ತೀರ್ಪಿಗೆ ಅವರು ಬರ್ತಾರೆ ಅಂದರೆ, ಸೀತೆ ನಿಜವಾಗಲೂ ಪ್ರೇಮಿಸ್ತಾ ಇದ್ದು ಲಕ್ಷ್ಮಣನ, ರಾಮನಲ್ಲ. ಎಂತಹ ಅಧಾರ್ಮಿಕವಾದ ನಿಲುವುಗಳಿಗೆ ಇವರು ಬಂದು ಕೂತ್ಕೊಂಡು ಬಿಡ್ತಾರೆ ಅಂತಂದರೆ, ಅದನ್ನು ನೋಡಿದಂತಹವರಿಗೆ ಏನೇನೋ ಸಂಶಯಗಳು ಶುರುವಾಗಿಬಿಡುತ್ತೆ. ಹೀಗಾಗಿ ಆತ್ಮೀಯರೇ, ನಾನು ಈ ಉಪನ್ಯಾಸಗಳನ್ನು ಕೊಡ್ತಾ ಇರತಕ್ಕಂತಹ ಉದ್ದೇಶ ನನಗೆ ಅತ್ಯಂತ ಪ್ರಧಾನವಾಗಿ, ಪ್ರಮುಖವಾಗಿ ರಾಮಾಯಣದ ವಿಷಯದಲ್ಲಿ ಇಲ್ಲಿಯ ತನಕ ಬಂದಿರತಕ್ಕಂತಹ ಸಂದೇಹಗಳಿಗೋ, ಸವಾಲುಗಳಿಗೋ, ಪ್ರಶ್ನೆಗಳಿಗೋ ಉತ್ತರ ಕೊಡ್ತಕ್ಕಂಥದ್ದಾಗಿದೆ. ಇಷ್ಟಲ್ಲದೆ ಕೆಲವು ಅನೂಚೀನವಾಗಿ ಬಹಳಷ್ಟು ಪ್ರಶ್ನೆಗಳು ಬಂದುಬಿಟ್ಟಿದೆ ನಮ್ಮಲ್ಲಿ. ಹೀಗೆ ಮಾಡಿದ್ದು ಸರಿಯೇ? ರಾಮ ಹೀಗೆ ಮಾಡಬಹುದಾಗಿತ್ತೇ? ಆ ವಾಲಿಯನ್ನು ಮರದ ಹಿಂದೆ ನಿಂತುಕೊಂಡು ಹೊಡೆಯಬಹುದಾಗಿತ್ತೇ? ಯುದ್ಧಕ್ಕೆ ಯಾಕೆ ಕರೀಲಿಲ್ಲ ಅವನ್ನ? ಯಾಕೆ ಯುದ್ಧ ಮಾಡಲಿಲ್ಲ ಅಂತಲೋ? ಏನ್ರಿ ಇದು ಅನ್ಯಾಯ? ಸೀತೆ ಮಾತೆಯನ್ನು ತೊಗೊಂಡು ಹೋಗಿ ಬೆಂಕಿನಲ್ಲಿ ಹಾಕಿಬಿಟ್ನಲ್ಲ ರಾಮ, ಅಗ್ನಿ ಪರೀಕ್ಷೆಗೆ ಗುರಿಪಡಿಸಿಬಿಟ್ನಲ್ಲ ಪಾಪ ಆ ಬಲೆಯನ್ನು, ಇದು ನ್ಯಾಯವೇ ಅಂತಲೋ? ಅಥವಾ ಯಾವನೋ ಒಬ್ಬ ಅಗಸನ ಮಾತನ್ನು ಕೇಳ್ಕೊಂಡ್ಬಿಟ್ಟು ಮತ್ತೆ ಕಾಡಿಗೆ ಕಳಿಸ್ಬಿಟ್ಟನಲ್ಲ ರಾಮ, ಇದು ನ್ಯಾಯವೇ ಅಂತಲೋ? ಇಂತಹ ಯಾವುದೋ ಒಂದು 4-5 ದುರ್ಬಲ ಅಂಶಗಳನ್ನು ಹಿಡ್ಕೊಂಡು ಆ ರಾಮ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಮಾತಾಡಲಿಕ್ಕೆ ಹೋಗ್ಬಿಡ್ತಾರೆ. ಕೇಳಬಹುದು ಪ್ರಶ್ನೆಯನ್ನು, ಆದರೆ ಅವರು ಶ್ರೀಮದ್ ರಾಮಾಯಣವನ್ನು ಮೊದಲು ಅಧ್ಯಯನ ಮಾಡಿ ಕೇಳಬೇಕು. ಈ ಎಲ್ಲ ಪ್ರಶ್ನೆಗಳು ಅಲ್ಲಿ ಉತ್ತರಿಸಲ್ಪಟ್ಟಿವೆ. ಈ ಎಲ್ಲ ಪ್ರಶ್ನೆಗಳಿಗೂ ನಿಸ್ಸಂದೇಹವಾಗಿರತಕ್ಕಂಥ ಉತ್ತರವನ್ನು ನಾನು ಹೇಳಬೇಕು ಅನ್ನತಕ್ಕಂಥದ್ದು ಈ ಉಪನ್ಯಾಸಗಳ ಉದ್ದೇಶದಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕದ್ದು. ಹೀಗಾಗಿ ಸ್ಥೂಲ ನೋಟದಲ್ಲಿ, ಬಾಹ್ಯ ನೋಟದಲ್ಲಿ ಮಹಾಕಾವ್ಯವೊಂದನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ಸುಖಕರವಾಗಿ ನಿಮ್ಮ ಮುಂದೆ ದಾಖಲು ಮಾಡತಕ್ಕಂಥದ್ದು ಪ್ರಧಾನ ಕಾರಣವಾದರೆ, ಅದಕ್ಕಿಂತಲೂ ಪ್ರಧಾನತಮವಾಗಿರತಕ್ಕಂಥ ಕಾರಣ ಶ್ರೀಮದ್ ರಾಮಾಯಣಕ್ಕೆ ಬಂದಿರತಕ್ಕಂತಹ ರಾಮಾಯಣದ ವಿರುದ್ಧವಾಗಿರತಕ್ಕಂಥ ಅನೇಕ ಅಂಶಗಳನ್ನು ತಗೊಂಡು ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಕ್ಕಂಥದ್ದು ಈ ಉಪನ್ಯಾಸ ಸರಣಿಯ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯವರು ಒಂದೊಂದು ಕಾಂಡದ ನಂತರ ಈ ದೃಶ್ಯ ಧ್ವನಿ ಸುರುಳಿಗಳನ್ನು ಮುಕ್ತಗೊಳಿಸಲಿರತಕ್ಕಂಥ ಒಂದು ಯೋಜನೆಯನ್ನು ಹೊಂದಿದ್ದಾರೆ. ಹೀಗಾಗಿ ಯಾರು ಇದನ್ನು ಗಮನಿಸ್ತಾರೋ ಅವರೆಲ್ಲ ತಮಗೆ
ಇರಬಹುದಾದಂತಹ ಸಂದೇಹಗಳನ್ನು ಇಲ್ಲಿಗೆ ಕಳಿಸಿದರೆ ಮುಂದಿನ ಉಪನ್ಯಾಸಗಳಲ್ಲಿ ಆ ಎಲ್ಲ ಸಂದೇಹಗಳಿಗೂ ನನಗೆ ತೋಚಿದ ಮಟ್ಟಿಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಉದ್ದೇಶವನ್ನು ನಾನು ದಾಖಲು ಮಾಡಿದ್ದಾಯಿತು. ಇನ್ನು ಶ್ರೀಮದ್ ರಾಮಾಯಣಕ್ಕೆ ಪ್ರವೇಶ ಮಾಡಿಯೇ ಬಿಡೋಣ ಅನ್ನುವುದಕ್ಕಿಂತ ಮುಂಚೆ ನಾನು ಹೇಗೆ ಈ ದೃಶ್ಯಧ್ವನಿ ಸುರುಳಿಗಳಲ್ಲಿ ನನ್ನ ವಿಷಯವನ್ನು ಮಂಡನೆ ಮಾಡಲಿದ್ದೇನೆ ಅನ್ನತಕ್ಕಂಥದ್ದನ್ನು ಖಚಿತಪಡಿಸಿಬಿಡ್ತೀನಿ. ಮೊದಲನೆಯದಾಗಿ, ಹೌದು, ಶ್ರೀಮದ್ ರಾಮಾಯಣದ ಕಥೆ ಉಂಟು. ಈಗಾಗಲೇ ಹೇಳಿದಾಗೆ 24,000 ಶ್ಲೋಕಗಳ ಕೃತಿಯದು. ಅದನ್ನು ಇನ್ನು 48 ದೃಶ್ಯಧ್ವನಿ ಸುರುಳಿಗಳಲ್ಲಿ ಅಳವಡಿಸ್ತಕ್ಕಂಥದ್ದು ಬಹಳ ಕಷ್ಟ, ತುಂಬ ಕಷ್ಟ. ಅದನ್ನು ಹೀಗಾಗಿ ನಾನೇನು ಮಾಡಬೇಕಾಗಿದೆ, ಕಥೆ ನನ್ನ ಗಮನದಲ್ಲಿದ್ದರೂ ಕಥೆಯನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಥೆಯ ಪ್ರಧಾನವಾಗಿರತಕ್ಕಂತಹ ಮುಖ್ಯ ವಾಹಿನಿಗೆ ಧಕ್ಕೆಯಾಗದ ರೀತಿಯಲ್ಲಿ ಸಾದರಪಡಿಸ್ತಕ್ಕದ್ದು, ಇದು ಮೊದಲನೇ ಹಂತ. ಎರಡನೆಯ ಹಂತದಲ್ಲಿ ಮುಖ್ಯ ಕಥೆಗೆ ಅತ್ಯಂತ ಅನಿವಾರ್ಯ ಅನ್ನಿಸದ ವಿಷಯಗಳನ್ನು ಬಿಟ್ಟುಬಿಡ್ತಕ್ಕಂಥದ್ದು. ಹೀಗೆ ಯಾವುದೋ ಒಂದು ರಾಜಿಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ, 55 ಧ್ವನಿಸುಗಳಲ್ಲಿ ತರಬೇಕಾಗಿದ್ದರೆ. ಇನ್ನು ಮೂರನೆಯದು, ಆ ಕಥೆಯಲ್ಲಿ ಕೆಲವು ಸೂಚನೆಗಳಿರುತ್ತವೆ, ಕೆಲವು ಅಂಶಗಳಿರುತ್ತವೆ, ಆದರೆ ವಿಸ್ತಾರ ಇರೋದಿಲ್ಲ. ಆ ವಿಸ್ತಾರ ಕೊಡದೇ ಹೋದರೆ ಆ ಅಂಶ ದಾಖಲಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಅನ್ಯ ಕೃತಿಗಳಿಂದ, ಮಾನ್ಯ ಕೃತಿಗಳಿಂದ ಈ ಪ್ರಧಾನ ಬೀಜಕ್ಕೆ ಅನುಗುಣವಾಗತಕ್ಕಂತಹ ಗೊಬ್ಬರವನ್ನು ಸೇರಿಸ್ತಕ್ಕಂಥದ್ದು. ನಾಲ್ಕನೆಯದಾಗಿ, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಕೇವಲ ಕಾವ್ಯವೇ ಆಗಿಬಿಟ್ಟಿದ್ದರೆ, ಕೇವಲ ಕಥೆಯೇ ಆಗಿಬಿಟ್ಟಿದ್ದರೆ 1000 ವರ್ಷಗಳ ನಂತರವೂ ನಮ್ಮ ಹತ್ರಕ್ಕೆ ಬರ್ತಾ ಇರಲಿಲ್ಲ, ಅದು ಎಂದೂ ಹೋಗಿಬಿಡ್ತಾ ಇತ್ತು. ಆದರೆ ಶ್ರೀಮದ್ ರಾಮಾಯಣ ಇರತಕ್ಕಂಥದ್ದು ತನ್ನ ಗರ್ಭದಲ್ಲಿ ಸ್ಥಿರೀಕರಿಸಿಕೊಂಡಿರತಕ್ಕಂತಹ ತಾತ್ವಿಕ ನಿಲುವಿನಿಂದಾಗಿ. ಹೀಗಾಗಿ ಶ್ರೀಮದ್ ರಾಮಾಯಣದಲ್ಲಿ ಇರತಕ್ಕಂತಹ ತಾತ್ವಿಕ ಚಿಂತನೆಯನ್ನು ಮಾಡತಕ್ಕಂಥದ್ದು 4ನೇ ಹಂತದಲ್ಲಿ ನಡೆಯುತ್ತೆ. ಇದರ ಜೊತೆಯಾಗಿ ಶ್ರೀಮದ್ ರಾಮಾಯಣದಲ್ಲಿ ಬರತಕ್ಕಂಥ ಪಾತ್ರ ವೈಭವ, ಅದರ ಹಿನ್ನೆಲೆ, ಅದರ ಗಾಢತೆ, ಅದರ ಪರಿಣಾಮ, ಅದು ಬದುಕಿರತಕ್ಕಂಥದ್ದರ ಕಾರಣ, ಅದು ನಮಗೆ ತೋರಿಸ್ತಾ ಇರತಕ್ಕಂಥ ಬೆಳಕು, ಇವುಗಳನ್ನೇ ಚಿಂತನೆ ಮಾಡತಕ್ಕದ್ದು. ಈ 5 ಕಾರಣಗಳನ್ನು 5 ಹಂತಗಳಲ್ಲಿ 5 ದೃಷ್ಟಿಕೋನಗಳಲ್ಲಿ ನನ್ನ ಕಣ್ಣು ಮುಂದೆ ಇಟ್ಟುಕೊಂಡು ನನ್ನ ಉಪನ್ಯಾಸವನ್ನು ನಾನು ಮಂಡನೆ ಮಾಡಲಿದ್ದೇನೆ. ಬಹುಶಃ ಈ 1.5 ಗಂಟೆಗಳ ಪೀಠಿಕೆಯ ಸಹಿತ ನಾವು ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಬಹುದು ಅಂತ ಅಂದುಕೊಳ್ತಾ ಇದ್ದೇನೆ. ಹಾಗೆ ಅಧ್ಯಯನ ಮಾಡತಕ್ಕ ಪ್ರಾರಂಭದಲ್ಲಿ ನಾವು ನೇರವಾಗಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೊಟ್ಟಮೊದಲನೆಯ ಶ್ಲೋಕಕ್ಕೆ ಪ್ರವೇಶ ಮಾಡಿಬಿಡೋಣ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಅತ್ಯದ್ಭುತವಾಗಿರತಕ್ಕಂತಹ, ಸಾಂಕೇತಿಕವಾಗಿರತಕ್ಕಂತಹ ಶ್ರೀಮದ್ ರಾಮಾಯಣದ ಸಂದೇಶದ್ವಯವನ್ನು ತನ್ನ ಗರ್ಭದಲ್ಲಿ ಗರ್ಭೀಕೃತ ಮಾಡಿಕೊಂಡಿರತಕ್ಕಂತಹ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಪ್ರಾರಂಭದ ಶ್ಲೋಕ ಇದು. ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಆ ಆಶ್ರಮಕ್ಕೆ ನಾರದರು ಬಂದಿದ್ದಾರೆ. ಆ ನಾರದರು ಎಂಥವರು, ನಾರದರು ಎಂತಹವರು ಅನ್ನತಕ್ಕಂಥದ್ದನ್ನೇ ಹೇಳತಕ್ಕಂಥ ಶ್ಲೋಕ ಅದು. ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ. ಯಾರೋನು? ನಾರದ. ನಾರದ ಅಂದರೆ ಅರ್ಥ ಏನು ಸ್ವಾಮಿ? ನಾವು ಸುಮ್ಮನೆ ನಾರದನನ್ನು ಚಲನಚಿತ್ರಗಳಲ್ಲಿಯೋ ಹರಿಕಥೆಗಳಲ್ಲಿಯೋ ಕೇಳಿಬಿಟ್ಟು ಅವನು ಜಗಳ ಮಾಡ್ತಕ್ಕಂಥವನು, ತಂದಿಕ್ತಕ್ಕಂಥವನು, ಗಲಾಟೆ ಮಾಡ್ತಕ್ಕಂಥವನು, ಬೇರೆಯವರ ಕಷ್ಟದಲ್ಲಿ ಸುಖ ಪಡ್ತಕ್ಕಂಥವನು, ಇದೆಲ್ಲ ಬರೀ ನಮ್ಮ ನಾಟಕಾರ ಮಾಡಿರ್ತಕ್ಕಂಥದ್ದು. ವಾಸ್ತವವಾಗಿ ನಾರದ ಅಂದರೆ ನಾರಂ ದದಾತಿ. ನಾರಂ ಅಂದರೆ ಮೋಕ್ಷವನ್ನು, ದದಾತಿ ಕೊಡತಕ್ಕವನು. ಮೋಕ್ಷವನ್ನು ಯಾರು ಕೊಡುತ್ತಾರೆಯೋ ಅವನು ನಾರದ.
ಇಷ್ಟಕ್ಕೂ ನಮಗೆ ರಾಮಾಯಣವನ್ನು ಕೊಟ್ಟಿದ್ಯಾರು? ರಾಮಾಯಣವನ್ನು ನಮಗೆ ಕೊಟ್ಟಿದ್ದು ನಾವು ಸುಮ್ಮನೆ ವಾಲ್ಮೀಕಿ ಮಹರ್ಷಿ ಅಂತ ಕರೀತಾ ಇದ್ದೇವೆ. ಆ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣವನ್ನು ಹೇಳಿದ್ದು ಯಾರು? ಈ ನಾರದ ಮಹರ್ಷಿಯೇ. ಹೀಗಾಗಿ ಮೊಟ್ಟ ಮೊದಲು ರಾಮಾಯಣ ದಾಖಲಾಗಿದ್ದೇ ನಾರದರಿಂದ. ಆ ನಾರದರು ಪ್ರಾರಂಭ ಮಾಡಿದ್ದಾರೆ. ನಾರದರಿಗೆ ಮಾನ್ಯತೆ ಸಿಕ್ಕಿದೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೊಟ್ಟ ಮೊದಲನೆಯ ಶ್ಲೋಕ ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ. ಆ ನಾರದ ಅನ್ನತಕ್ಕಂಥವನು ತಪಸ್ಸು ಮಾಡ್ತಾ ಇದ್ದ ಸ್ವಾಮಿ, ಸ್ವಾಧ್ಯಾಯ ಮಾಡ್ತಾ ಇದ್ದ. ತಪಸ್ಸು ಸ್ವಾಧ್ಯಾಯಗಳನ್ನು ಯಾರು ಮಾಡುತ್ತಾರೆಯೋ ಅವರು ತಪಸ್ವಿ ಆಗ್ತಾರೆ, ವಾಗ್ವಿಶಾರದರಾಗ್ತಾರೆ. ಹಾಗೆ ಆಗಿರತಕ್ಕಂತಹ ವಾಗ್ವಿಶಾರದ ತಪಸ್ವಿ ಯಾರು ಅಂದರೆ ನಾರದ ಮಹರ್ಷಿ. ಆ ನಾರದ ಮಹರ್ಷಿಯನ್ನು ನಾರದಂ ಪರಿಪ್ರಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ, ತನ್ನ ಆಶ್ರಮಕ್ಕೆ ಬಂದಂತಹ ನಾರದ ಮಹರ್ಷಿಗಳಿಗೆ ಅತಿಥಿ ಸತ್ಕಾರವನ್ನು ಮಾಡಿ ವಾಲ್ಮೀಕಿ ಮಹರ್ಷಿಗಳು ಕೇಳಿದರಂತೆ ಒಂದು ಪ್ರಶ್ನೆಯನ್ನು. ಏನಂತ ಕೇಳಿದರು?